ಪ್ರಪಂಚದ ಖ್ಯಾತ ವ್ಯಕ್ತಿಗಳ ಜನ್ಮದಿನ, ಸಾಧನೆಯ ದಿನ ಹಾಗೂ ಅವರ ಹೆಸರಲ್ಲಿ ವಿಶೇಷ ದಿನಗಳನ್ನು ನಾವೆಲ್ಲ ಆಚರಿಸಿ ಸಂಭ್ರಮಿಸುತ್ತೇವೆ. ಆದರೆ ಅಂತಹ ವ್ಯಕ್ತಿಗಳ ಸಾಲಿಗೆ ನಮ್ಮ ಹೆಸರು ಸೇರಿಸಬೇಕು ಅಂತ ಕೆಲವೇ ಯಶಸ್ವಿ ವ್ಯಕ್ತಿಗಳ ಮಾತ್ರ ಆಲೋಚಿಸುತ್ತಾರೆ. ಅಂತಹ ಆಲೋಚನೆಯಿಂದ ಹುಟ್ಟಿದ್ದೇ ಸಮಾಜ ಸೇವೆ. ಹೌದು, ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಎಂಬುದು ಒಮ್ಮೆ ಈ ಸ್ಟೋರಿಯನ್ನು ನೋಡಲೇಬೇಕು. ಹುಟ್ಟಿದ್ದು ಬಡ ಕುಟುಂಬದಲ್ಲಿ, ತನ್ನ ಅವಿದ್ಯಾಭ್ಯಾಸ ಉನ್ನತ ಶಿಖರಕ್ಕೆ ಏರಿಸಿ ತಾನು ಒಬ್ಬ ಸರ್ಕಾರದ ಅಧಿಕಾರಿಯಾಗಿದ್ದರೂ ಕಾಲಕ್ರಮೇಣ ವೃತ್ತಿಯನ್ನು ಬಿಟ್ಟು ನಂತರ ವ್ಯಾಪಾರಸ್ಥನಾಗಿ ಬಹು ಯಶಸ್ವಿಗಳಿಸಿದ ಏಡುಕೊಂಡಲು ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಸಂಸ್ಥಾಪಕ ಅಧ್ಯಕ್ಷರಾದ ಟಿ ಶ್ರೀನಿವಾಸಪ್ಪ ತನ್ನ ಉದ್ದಿಮೆಯಿಂದ ಗಳಿಸಿದ ಬಹುಪಾಲು ಸಂಪಾದನೆಯನ್ನು ಬಡವರ ಸೇವೆ ಮತ್ತು ಸಮಾಜ ಸೇವೆ ಹಾಗೂ ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ಭಕ್ತಿ ಸೇವೆ, ಸಮಾಜ ಸೇವೆ ಹಾಗೂ ಇನ್ನಿತರ ಎಲ್ಲ ರೀತಿಯ ಮಹತ್ ಕಾರ್ಯಗಳನ್ನು ಮಾಡಿರುವ ಇವರು ಸಮಾಜದಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಎಲ್ಲೋ ಎಲೆಮಾರಿ ಕಾಯಿಯಂತೆ ಇದ್ರು. ಆದರೆ ಕೆಲವೊಂದು ಸಂಘ ಮತ್ತು ಸಂಘಟನೆಗಳು ಇವರ ಸೇವಾ ಮನೋಭಾವನೆಯನ್ನು ಗುರುತಿಸಿ ಅವರಿಗೆ ಕರ್ನಾಟಕ ರಕ್ಷಣಾ ಸಮಿತಿಯು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇಷ್ಟಕ್ಕೆ ತಾನು ತನ್ನ ಸಮಾಜ ಸೇವೆ ನಿಲ್ಲಿಸದೆ ಮುಂದುವರಿಯುತ್ತಾ ತನ್ನ ಸೇವೆಯನ್ನು ನಿರಂತರವಾಗಿ ಸಮಾಜದಲ್ಲಿ ಪಸರಿಸಿಕೊಂಡು ಬರ್ತಾ ಇರುವ ಇವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದು. ಡಾಕ್ಟರೇಟ್ ಪದವಿ ಸಮಾಜ ಸೇವೆ ಮಾಡೋದಕ್ಕಾಗಿ ಗುರುತಿಸಿ ನನಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹಿತೈಷಿಗಳೆಲ್ಲ ಬಂದು ಸನ್ಮಾನ ಎಲ್ಲ ಮಾಡ್ತಾರೆ. ಯಾವ ಯೂನಿವರ್ಸಿಟಿ ಸರ್ ನಿಮ್ಗೆ ಡಾಕ್ಟರೇಟ್ ಕೊಟ್ಟಿದ್ದು? ಅದು ಏಷ್ಯನ್ ಇಂಟರ್ನ್ಯಾಷನಲ್ ಅಂತೇಳಿ ರಿಸರ್ಚ್ ಕಲ್ಚರಲ್ ಅಕಾಡೆಮಿ ಇದು ಕೊಟ್ಟಿದೆ. ಈಗ ಡಾಕ್ಟರೇಟ್ ಪದವಿ ಸಿಕ್ಕಿದೆ, ಹೌದು. ನಿಮ್ಮ ಸಮಾಜ ಸೇವೆ ಮಾಡೋದಕ್ಕೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಈ ಒಂದು ಅವಾರ್ಡ್ ನಿಮ್ಗೆ? ಇದುವರೆಗೂ ಏನು ಮಾಡ್ಕೊಂಬಂದಿದ್ದೀವೋ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನನ್ನ ಬೇರೆಯವ್ರಿಗೂ ಬೇರೆ ಸ್ಟೇಟು ಅಥವಾ ಬೇರೆ ಅಮೆರಿಕಾದ ಇದರ ಕಿಂಗ್ಡಮ್ ಅಕಾಡೆಮಿಗಳು ಗುರುತಿಸ್ತಾ ಇದ್ದಾವಲ್ಲ ನಮ್ಮನ್ನು ಅಂತೇಳಿ, ನಾವು ಮಾಡ್ತಕ್ಕಂಥ ಸೇವೆನ ಗುರುತಿಸ್ತಾ ಇದ್ದಾವಲ್ಲ ಅಂತೇಳಿ ಭಾಳ ಖುಷಿ ಇದೆ ನಮಗೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡೋಣ ಅಂತೇಳಿ ಉತ್ಸಾಹದಿಂದ ಇದ್ದೀವಿ. ಎಲ್ಲಿ ಪ್ರಶಸ್ತಿ ಪ್ರದಾನ ಎಲ್ಲಿ ಮಾಡಿದ್ದೀನಿ? ತಮಿಳುನಾಡಲ್ಲಿ ಮಾಡಿ ಆ ಕಾಲೇಜಿಂದನೇ ಕಳಿಸ್ಕೊಡಿ ಸರ್. ಯಾವ ಮಟ್ಟದಲ್ಲಿ ನೀವು ಅನ್ಕೊಂಡಿದ್ದೀವಿ? ಅದನ್ನು ಊಹೆ ಮಾಡೋಕೆ ಕೂಡ ಆಗ್ತಕ್ಕಂಥದ್ದಿಲ್ಲ. ಆ ರೀತಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅದು ಖಂಡಿತವಾಗಿ ನಡೀತಾ ಇದೆ. ಈಗ ನೀವು ವಿದ್ಯಾರ್ಥಿಗಳನ್ನ ಅದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ. ಇಂದೂರು ವಿದ್ಯಾರ್ಥಿಗಳನ್ನ ಆಲ್ರೆಡಿ ಒಂದು 70 ಜನ ಆಲ್ರೆಡಿ ಅವರ ಉದ್ಯೋಗದಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೂ ಒಂದು 30-40 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವನು ಪೂರ್ತಿ ನಾವೇ ಇದು ಮಾಡ್ತಾ ಇದ್ದೀವಿ. ಅದೊಂದು ಇನ್ನೂ ಮುಂದುವರಿಲ್ಲ ಅಂತೇಳಿ ಇದು ಮಾಡ್ತೀವಿ. ನೀವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡ್ಕೊಳ್ಳೋದಕ್ಕೆ ಏನ್ ಕಾರಣ? ನಿಮ್ಗೆ ಯಾರ ಸ್ಫೂರ್ತಿ ಇದಕ್ಕೆಲ್ಲ? ಆ ಥರ ಅಲ್ಲ, ನಾನು ಬಹಳಷ್ಟು ಬಡತನದಿಂದ ಬಂದಂಥ ವಿದ್ಯಾರ್ಥಿ. ನಾನು ಕೂಡ PUC ವರ್ಗು ಯಾವುದೇ ಇದು ಮಾಡತಕ್ಕಂಥ ಸೌಲಭ್ಯ ಇಲ್ಲದೆ ಒಂದೇ ಪ್ಯಾಂಟಲ್ಲಿ ನಾನು ಜೀವನವನ್ನು ಮಾಡಿ ಎಜುಕೇಷನ್ ಮುಗಿದಂಥ ವಿದ್ಯಾರ್ಥಿ ನಾನು. ಹಾಗಾಗಿ ನನ್ನ ಒಂದು ದಲಿತ ಸಮುದಾಯಗಳೇನಿದ್ದಾವೆ ಅವು ಬಹಳಷ್ಟು ಕಷ್ಟಪಟ್ಟು ಜೀವನ ಮಾಡಲಿಕ್ಕೆ ಮತ್ತು ಅವು ಓದಲಿಕ್ಕೂ ಕೂಡ ಆಗದೇ ಇರತಕ್ಕಂಥ ಸಂದರ್ಭಗಳು ಇತ್ತೀಚಿನ ದಿನಗಳಿದ್ದಾವೆ. ಹಾಗಾಗಿ ಅವುಗಳು ಆ ಥರ ಆಗಬಾರ್ದು ಅಂತೇಳಿ, ನನಗೆ ಬಂದಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತೇಳಿ ನಾನು ವಿದ್ಯಾರ್ಥಿ ಜೀವನದಿಂದಲೇ ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅವು ಆ ಸಮುದಾಯಗಳ ಮೇಲೆ ಬಂದರೆ ಒಂದು ಉನ್ನತ ಮಟ್ಟವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಇದೆ. ಮಾಡಿರ್ತಕ್ಕಂಥ ಕಾರ್ಯ ಏನಿದೆ ಇದುವರೆಗೂ ಕೂಡ ಆ ಸಮಾಜಗಳಿಗೆ ಅನುಕೂಲ ಆಗಿದೆ. ಅವು ಅದೇ ರೀತಿ ಮೇಲೆ ಬರ್ತಾ ಇದ್ದಾವೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ದಲಿತ ಸಮುದಾಯಗಳು ಮುಂದೆ ಬರಲಿ ಅಂತೇಳಿ ಅಂತ ಆಸೆ ಪಡ್ತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕವಾಗಿ ಅವರನ್ನು ಆ ಜನರನ್ನು ಏನು ಮಾಡ್ತಾ ಇದ್ದೆ ಅಂದರೆ, ಈಗ ಒಂದು ಉನ್ನತ ಮಟ್ಟಕ್ಕೆ ಎಜುಕೇಷನ್ ಕೊಡಿಸ್ಲಿಕ್ಕೆ ಅಥವಾ ಆರ್ಥಿಕತೆ ಏನಿದೆಯೋ ಸಮಸ್ಯೆಗಳನ್ನು ಮನೆಯಲ್ಲಿ ಒಬ್ಬರಿಗೆ ಫ್ರೀ ಎಜುಕೇಷನ್ ಕೊಡ್ತಕ್ಕಂಥ ಒಂದು ಉನ್ನತ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಡಾಕ್ಟರೇಟ್ ಪದವಿಗೆ ಮೆರುಗು ತಂದಂತಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಸಮಾಜದಲ್ಲಿ ಇನ್ನು ಅನೇಕ ಸೇವೆಗಳು ಇವರ ಮುಖಾಂತರ ಮುಂದುವರಿಯುತ್ತದೆ ಎಂಬ ಆಶ್ವಾಸನೆಯನ್ನು ನೀಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಮಾಜದಲ್ಲೇ ನಾವು ನೋಡ್ತಾ ಇದ್ದೀವಿ, ಡಾಕ್ಟರೇಟ್ಗಳನ್ನೋದು ಭಾಳ ಕಮರ್ಷಿಯಲ್ ಆಗೋಗಿದೆ. 5,000ಕ್ಕೆ 10,000ಕ್ಕೆ 20,000ಕ್ಕೆ 25,000ಕ್ಕೆ ಎಲ್ಲರೂ ಕೊಡ್ತಾ ಇದ್ದಾರೆ. ಅಂದರೆ ತಗೊಳ್ಳೋಂಥ ವ್ಯಕ್ತಿಗಳಿಗೆ ಅರ್ಹತೆ ಇರೋದಿಲ್ಲ. ಆದ್ರೂ ಸಹ ಕೆಲವು ಯೂನಿವರ್ಸಿಟಿಗಳು ಅದನ್ನು ಪರ್ಚೇಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಶ್ರೀನಿವಾಸಪ್ಪ ಅವರು ಸಮಾಜ ಸೇವೆ ಮೂಲಕ ಪಡ್ಕೊಂಡಿದ್ದಾರಲ್ಲ, ಇದು ಭಾಳ ಗೌರವಪೂರ್ವವಾದಂಥ ಒಂದು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಗೌರವ. ಆ ಯೂನಿವರ್ಸಿಟಿಗೆ ನಾನು ಮೊದಲನೇದಾಗಿ ನನ್ನ ಕೃತಜ್ಞತೆಗಳು ಹೇಳ್ತೇನೆ. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಅವರು ಶೈಕ್ಷಣಿಕವಾಗಿ ಮೇಲೆ ಬರಬೇಕು, ರಾಜಕೀಯವಾಗಿ ಮೇಲೆ ಬರಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಇರುತ್ತಲ್ಲ, ಎಲ್ಲರಿಗೂ ಬರೋದಿಲ್ಲ. ಅದು
ಕೇವಲ ನಮ್ಮ ಶ್ರೀನಿವಾಸಪ್ಪ ಅಂತವ್ರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ, ಕೋಟಿಗಳು ಎಲ್ಲರ ಹತ್ರನೂ ಇರುತ್ತೆ. ಆದ್ರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಬರೋದಿಲ್ಲ. 100ಕ್ಕೋ ಲಕ್ಷಕ್ಕೋ ಒಬ್ರಿಗೆ ಬರುತ್ತೆ. ಅದರಲ್ಲಿ ಇವರು ಒಬ್ರು ಅಂತ ಹೇಳೋದಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇವರಿಗೆ ಬಂದಿರತಕ್ಕಂಥ ಈ ಡಾಕ್ಟರೇಟ್ ಪದವಿ ಇಡೀ ಜಿಲ್ಲೆಗೆ ಒಂದು ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಗಂತೂ ಬಹಳ ಖುಷಿ ಆಗ್ತಾ ಇದೆ. ಇವರಿಂದ ಈ ಡಾಕ್ಟರೇಟ್ ಪದವಿ ಏನು ತಗೊಂಡಿದ್ದಾರೆ, ಇವರಿಂದ ಸಾಕಷ್ಟು ಜನ ಹುಡುಗರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಸಂಘಟನೆಯಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರಿಂದ ಉತ್ತೇಜನ ಪಡೆದು ಮುಂದಿನ ದಿನಗಳಲ್ಲಿ ಇವ್ರ ಮಟ್ಟಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಆಸೆ ಪಡ್ತಾ ಇದ್ದೇನೆ. ಈಗ ಸಾರ್ವಜನಿಕವಾಗಿ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಹೇಳಿಕೆ ಕೊಡೋದು ಬೇರೆ ಇರುತ್ತೆ. ಹಾಗೆಯೇ ಸುಮಾರು 100ರಿಂದ 200 ಜನ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಟ್ಟ ಮತ್ತೊಬ್ಬ ಜ್ಯೋತಿಬಾ ಫುಲೆ ಎಂಬಂತೆ ಶಿಕ್ಷಣದ ಕ್ಷೇತ್ರದಲ್ಲೂ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇರುವ ಅವರು ಮುಖ್ಯವಾಗಿ ಬಡತನದ ಮಕ್ಕಳಿಗೂ ನನ್ನ ಕೈಲಾಗುವ ಸಹಾಯಸ್ತ ನೀಡುವ ಸಲುವಾಗಿ ಒಂದು ಶೈಕ್ಷಣಿಕ ಅಕಾಡೆಮಿಯನ್ನು ಹುಟ್ಟು ಹಾಕುವ ಮನಸ್ಸನ್ನು ಮಾಧ್ಯಮದೊಂದಿಗೆ ಸುಳಿವುಕೊಟ್ಟರು. ಈ ಸಂದರ್ಭದಲ್ಲಿ ತನ್ನ ಬಡತನದ ಶೈಕ್ಷಣಿಕ ವಿಷಾದವನ್ನು ವ್ಯಕ್ತಪಡಿಸಿ ಇದೇ ವಿಚಾರದಿಂದಲೇ ಬಡತನ ವಿದ್ಯಾರ್ಥಿಗಳಿಗೆ ನಾನು ಏನಾದರೂ ಮಾಡಬೇಕು ಎಂಬ ಗುರಿಯೇ ಇಂದು ನನ್ನನ್ನು ಸಮಾಜ ಸೇವೆಯತ್ತ ದಾಪುಗಾಲು ಹಾಕುವಂತೆ ಮಾಡಿತು. ಹಾಗೆ ದೇವಾಲಯಗಳ ನಿರ್ಮಾಣದಲ್ಲಿಯೂ ತನ್ನ ಕೊಡುಗೆ ಅಪಾರ. ಇನ್ನೂ 10 ಹಲವು ಕ್ಷೇತ್ರಗಳಲ್ಲಿ ತಮ್ಮ ಸಮಾಜ ಸೇವೆ ಮುಂದುವರಿಸ್ತಾ ಇದ್ದಾರೆ.